ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ BMB ಟೆಕ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಅನ್ಬಾಕ್ಸಿಂಗ್ ಆಫ್ ಆಸೂಸ್ ಜೆನ್ ಮ್ಯಾಕ್ಸ್ ಪ್ರೋ M1. ಸೊ ಇವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸ್ಪೆಸಿಫಿಕೇಷನ್ ಏನು ಆ್ಯಂಡ್ ಇದು ಈ ಬೆಲೆಗೆ ವರ್ತ್ ಇಟ್ ಅನ್ಸುತ್ತಾ, ಏನು ಕ್ಯಾಮ್ರಾ ಟೆಸ್ಟ್ ಏನು ಎಲ್ಲನೂ ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪಟಾಪಟ್ ಅಂತ ಅನ್ಬಾಕ್ಸಿಂಗ್ ಮಾಡಿ ಹೇಗಿದೆ ಅಂತ ನೋಡೋಣ. ನೋಡ್ಬೋದು, ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಕವರ್ ಇದು ನೋಡಿದರೆ ಕ್ರಿಸ್ಟಲ್ ಕ್ಲಿಯರ್ ಬ್ಯಾಕ್ ಕವರ್. ಸೊ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಾಕ್ಸಲ್ಲಿರೋದು ಮೊಬೈಲ್. ಸೊ ಇದನ್ನು ಆಮೇಲೆ ನೋಡೋಣ. ಸದ್ಯಕ್ಕೆ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಬಾಕ್ಸಲ್ಲಿ ಕಾಮನ್ ಆಗಿ ಏನಂದರೆ ಅಡಾಪ್ಟರ್ ಮತ್ತು USB ಕೇಬಲ್ ಇರುತ್ತೆ. ಇದು ಬಂದ್ಬಿಟ್ಟು 5V ಔಟ್ಪುಟ್ ಆ್ಯಕ್ಚುಲಿ. ಸೊ ಸ್ಪೀಡ್ ಚಾರ್ಜರ್ ಏನಲ್ಲ, ಜಸ್ಟ್ ನಾರ್ಮಲಾಗಿ ಕಾಮನ್ ಮೊಬೈಲ್ ಯಾವ ಥರ ಸ್ಪೀಡ್ ಚಾರ್ಜ್ ಆಗುತ್ತೆ ಆ ಥರ ಚಾರ್ಜ್ ಆಗುತ್ತೆ. ಸ್ಪೀಡ್ ಚಾರ್ಜಿಂಗ್ ಏನು ಆಪ್ಷನ್ ಇಲ್ಲ, ಯಾಕಂದರೆ ಬಿಕಾಸ್ 5V ಔಟ್ಪುಟ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು USB ಕೇಬಲ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಲೈಕ್ ಸ್ಟ್ಯಾಂಡ್ ಟೈಪ್ ಒಂದು ಇದನ್ನು ಕೊಟ್ಟಿದ್ದಾರೆ. ಇದೊಂಥರ ಇಂಟ್ರೆಸ್ಟಿಂಗ್, ಚೆನ್ನಾಗಿದೆ ಆ್ಯಕ್ಚುಲಿ. ಮೊಬೈಲ್ನ ನೀವು ಕೂತಾಗ ಅಥವಾ ನಿಮ್ಮ ಪಕ್ಕದಲ್ಲಿ ಅಥವಾ ಟೇಬಲ್ ಮೇಲೆ ಈ ಥರ ಇಟ್ಟು ಮೊಬೈಲ್ನ ಈ ಥರ ಇಡ್ಬೋದು. ಒಂಥರ ಚೆನ್ನಾಗಿದೆ. ಬೇಡ ಅಂದರೆ ಫೋಲ್ಡ್ ಮಾಡಿ ಬೇಕಾದ್ರೆ ಸೈಡಲ್ಲಿ ಇಟ್ಕೋಬೋದು. ಬಿಲ್ಡ್ ಕ್ವಾಲಿಟಿ ಕೂಡ ಒಂಥರ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು 5.9 ಇಂಚ್ ಆ್ಯಕ್ಚುಲಿ, 5.9 ಸೆಂಟಿಮೀಟ್ರ್. ಆ್ಯಂಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ. ಲೈಕ್ ಡ್ಯುಯಲ್ ರಿಯರ್ ಕ್ಯಾಮ್ರಾ ಆ್ಯಂಡ್ ಫ್ರಂಟ್ ಬಂದ್ಬಿಟ್ಟು 8MP ಆ್ಯಂಡ್ ವಿತ್ ಫ್ಲ್ಯಾಶ್ ಲೈಟ್. ಆ್ಯಂಡ್ ಬ್ಯಾಕ್ ಬಂದ್ಬಿಟ್ಟು 13+5. ಆ್ಯಂಡ್ ನೀವು ನೋಡ್ಬೋದು ಮೆಮರಿ ಟ್ರೇ, ಸಿಮ್ ಟ್ರೇ. ಆ್ಯಂಡ್ ದೆರ್ ಇಸ್ ನೋ ಹೈಬ್ರಿಡ್ ಸ್ಲಾಟ್. ನೀವು 2 ಸಿಮ್ಮು ಮತ್ತು ಇದು ನ್ಯಾನೋ ಸಿಮ್ಮು ಪ್ಲಸ್ ಮೆಮ್ರಿ ಕಾರ್ಡ್ ಕೂಡ ಯೂಸ್ ಮಾಡಬಹುದು. ಸೊ ಆನ್ ಮಾಡಿ ಸೆಟಪ್ ಮಾಡ್ತೀನಿ.
ನೋಡಿ ನೋಡಿದ್ರಲ್ಲ, ಅನ್ಬಾಕ್ಸಿಂಗ್ ಕೂಡ ಆಗೋಗಿದೆ. ಸೊ ಎಲ್ಲನೂ ಸೆಟಪ್ಪನ್ನು ಮಾಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಏನಿದೆ ನೋಟಿಫಿಕೇಷನ್ ಆಲ್ರೆಡಿ ನಾನು 3 ದಿನ ಯೂಸ್ ಮಾಡಿದ್ದೀನಿ. 3 ದಿನ ಯೂಸ್ ಮಾಡಿದ್ಮೇಲೆ ನಿಮಗೆ ಯಾವ ಥರ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಲೈಕ್ ಸದ್ಯಕ್ಕೆ 45% ಇದೆ ಚಾರ್ಜು. ಸೊ ಸಿಸ್ಟಮ್ ಅಪ್ಡೇಟ್ ಬಂದುಬಿಟ್ಟು ನೀವು ನೋಡ್ಬೋದು 8.1 ಆ್ಯಂಡ್ರಾಯ್ಡ್ ಓರಿಯೋ ಲೈಕ್. ಸೊ ನಾನು ನಿನ್ನೆ ಅಷ್ಟೇ ಅಪ್ಡೇಟ್ ಮಾಡಿದೆ. ಆ್ಯಕ್ಚುಲಿ ಲಾಸ್ಟ್ ಅಪ್ಡೇಟ್ ಈಸ್ ಅಟ್ ಮಿಡ್ ನೈಟ್ ಆ್ಯಕ್ಚುಲಿ. ಸೊ ಅಪ್ಡೇಟ್ ಮಾಡಿ ಲೈಕ್ 8.1 ಇದೆ. ಬೈ ಡಿಫಾಲ್ಟಾಗಿ 8.1 ಕೊಡ್ತಾರೆ. ಸೊ ಅಬೌಟ್ ಸಜೆನ್ ಫೋನ್ ನೀವು ನೋಡ್ಬೋದು 8.1. ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡ್ಬೋದು 8.1 ಇದೆ. ಸೊ ಬೆಟರ್. ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 8499 ಅಂದರೆ 99 ಅಂದರೆ 8499 ಅಂದರೆ ನನಗನ್ಸೋ ಹಾಗೆ ತುಂಬ 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 ಏನಂತಾರಲ್ಲ, ಈ ಪ್ರೈಸ್ಗೆ ಈ ಥರ ಫೀಚರ್ಸ್ ಸಿಗೋದು ತುಂಬ ಕಡಿಮೆ. ಅದನ್ನು ಅಸೆಸರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಕ್ಯಾಮ್ರಾ ಬಂದುಬಿಟ್ಟು ಲೈಕ್ ನೀವು ನೋಡ್ಬೋದು, ಜಸ್ಟ್ ಒಂದು ಕ್ಲಿಕ್ ಮಾಡ್ತೀನಿ. ಸೊ ಕ್ಯಾಮ್ರಾ ಬಂದುಬಿಟ್ಟು ಲೈಕ್ ಈ ಪ್ರೈಸಲ್ಲಿ ತುಂಬ ಕ್ವಾಲಿಟಿ ಆಗಿದೆ. ಯಾಕಂದರೆ 13+5 ಬ್ಯಾಕ್ ಆದರೆ, ಸೊ ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 8 MP ಕೊಡ್ತಾಯಿದ್ದಾರೆ. ಲೈಕ್ ಇಟ್ಸ್ ರಿಯಲಿ ಒಂದು ಕ್ವಾಲಿಟಿ ಪ್ರೈಸ್ ಬಂದುಬಿಟ್ರೆ ಸೊ ತುಂಬ ವರ್ತ್ ಇಟ್ ಅನಿಸುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ಒಂದು ಫೋಟೋ ಜಸ್ಟ್ ತೊಗೋತೀನಿ. ಸೊ ಜಸ್ಟ್ ಒಂದು ಫೋಟೋ ತೊಗೊಂಡೆ. ನೀವು ನೋಡ್ಬೋದು ಕ್ವಾಲಿಟಿ ಆಗಿರ್ಬೋದು, ಲೈಕ್ ನಾರ್ಮಲ್ ಮೋಡ್ ಇದೆ ಆ್ಯಕ್ಚುಲಿ. ಸೊ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೋರ್ಟ್ರೇಟ್. ಸೊ ಲೈಕ್ ಲೈಟಾಗಿ ಎಡ್ಜಸ್ ಎಲ್ಲ ಬ್ಲರ್ ಆಗುತ್ತೆ. ಸೊ ದಿಸ್ ಈಸ್ ಬಂದ್ಬಿಟ್ಟು ಪೋರ್ಟ್ರೇಟ್ ಮೋಡ್. ಅಷ್ಟು ಬ್ರೈಟ್ನೆಸ್ ಓಕೆ ನೀವು ನೋಡ್ಬೋದು ಇವಾಗ. ಆ್ಯಂಡ್ ನನಗೇನು ನಾನು 3 days ಯೂಸ್ ಮಾಡಿರೋ ಪ್ರಕಾರ ನನಗೆ ಈ ಪ್ರೈಸಲ್ಲಿ ಬೆಸ್ಟ್ ಮೊಬೈಲ್ ಅನಿಸುತ್ತೆ. ಯಾಕಂದರೆ ನಿಮಗೆ ಇದರಲ್ಲಿ ಆಕ್ಟಾ ಕೋರ್ ಪ್ರೊಸೆಸರ್ ಸಿಗುತ್ತೆ. ನೆಕ್ಸ್ಟ್ ಆಕ್ಟಾ ಕೋರ್ ಪ್ರೊಸೆಸರ್ ಸಿಗುತ್ತೆ. ನೆಕ್ಸ್ಟ್ 5000 mAh ಬ್ಯಾಟ್ರಿ ಕೆಪಾಸಿಟಿ ಸಿಗುತ್ತೆ. ಆ್ಯಂಡ್ ಫಿಂಗರ್ ಪ್ರಿಂಟ್ ಸಿಗುತ್ತೆ. ನೆಕ್ಸ್ಟ್ ಡ್ಯುಯಲ್ ರಿಯರ್ ಕ್ಯಾಮ್ರಾ ಸಿಗುತ್ತೆ, ಫ್ಲ್ಯಾಶ್ ಮತ್ತು ಆ್ಯಂಡ್ ಇವೊಂದು ಫ್ರಂಟ್ ಫ್ಲ್ಯಾಶ್ ಸಿಗುತ್ತೆ ನಿಮಗೆ. ಸೊ ತುಂಬ ಅಂದ್ರೆ ತುಂಬ. ಆ್ಯಂಡ್ ಫಸ್ಟ್ ಡ್ಯುಯಲ್ ಸಿಮ್ ಕೂಡ ಪೋರ್ಟ್ ಎನೇಬಲ್ ಇದೆ. ಸೊ ನೋ ಪ್ರಾಬ್ಲಮ್ ಓಡ್ತಾ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಫೈನ್ ಅನ್ಸುತ್ತೆ. ಯಾಕಂದರೆ ಬಂದ ತಕ್ಷಣವೇ ನಾನು 2 ಅಪ್ಡೇಟ್ಸ್ ಕೊಟ್ಟೆ ಆ್ಯಕ್ಚುಲಿ. ಸೊ ಅಪ್ಡೇಟ್ಸ್ ಆದಮೇಲೇನೂ ನೋ ಹ್ಯಾಂಗ್ ಏನೂ ಇಲ್ಲ. ಯಾಕಂದರೆ ಹೀಟ್ ಕೂಡ ಅಷ್ಟೊಂದು ಆಗೋದಿಲ್ಲ, ಯೂಸ್ ಮಾಡಿದ್ದೀನಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಆನ್ಲೈನಲ್ಲೇ ಇರ್ತೀನಿ, ಹಾಗಾಗಿ ಹೀಟ್ ಕೂಡ ಆಗೋದಿಲ್ಲ. ಸೊ ಈ ಪ್ರೈಸಲ್ಲಿ ನನಗೆ ತುಂಬಾ ವರ್ತ್ ಇಟ್ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಮಸ್ಕಾರ.